ಅವರಿಬ್ರು ದೇವಸ್ಥಾನಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಾ ಇದ್ರು. ದೇಗುಲದ ಕಳ್ಳತನ ಕೇಸ್ನಲ್ಲಿ ಅರೆಸ್ಟ್ ಆಗಿ ಜೈಲಿಗೆ ಹೋದ್ರೂ ಕೂಡ ತಮ್ಮ ಚಾಳಿಯನ್ನ ಮಾತ್ರ ಬಿಟ್ಟಿರಲಿಲ್ಲ. ಜಾಮೀನಿನ ಮೇಲೆ ಹೊರಬರ್ತಾ ಇದ್ದ ಹಾಗೇನೆ ಮತ್ತದೇ ಕೆಲಸ ಮಾಡಿದ್ದಾರೆ. ಕೋರ್ಟ್ ಖರ್ಚು ವೆಚ್ಚಕ್ಕಾಗಿ ಕಳ್ಳತನ, ದೇಗುಲ ಟಾರ್ಗೆಟ್ ಮಾಡಿ ರಾಬರಿ. ಈ ಸಿಸಿಟಿವಿ ದೃಶ್ಯಗಳನ್ನ ಒಂದು ಸಾರಿ ಸರಿಯಾಗಿ ನೋಡಿ. ರಾತ್ರಿ ಹೊತ್ತಿನಲ್ಲಿ ಕೈಯಲ್ಲಿ ರಾಡ್ ಹಿಡಿದುಕೊಂಡು ದೇವಸ್ಥಾನಕ್ಕೆ ಎಂಟ್ರಿ ಕೊಡೋ ಖತರ್ನಾಕ್. ಈ ಕಳ್ಳ ಕ್ಷಣಾರ್ಧದಲ್ಲಿ ದೇವಸ್ಥಾನದ ಬಾಗಿಲು ಮುರಿದು ಒಳಗಡೆ ಹೋಗಿ ಹುಂಡಿ ಹೊಡೆದು ಹಣ ದೋಚಿಕೊಂಡು ಎಸ್ಕೇಪ್ ಆಗ್ತಾನೆ. ಇನ್ನು ಈತ ದೇವಸ್ಥಾನದ ಒಳಗಡೆ ಕಳ್ಳತನ ಮಾಡೋದಕ್ಕೆ ಹೋದ್ರೆ ಹೊರಗಡೆ ಮತ್ತೊಬ್ಬ ಯಾರಾದರೂ ಬರ್ತಾರಾ ಅಂತ ವಾಚ್ ಮಾಡ್ತಿರ್ತಾನೆ. ಈ ರಾಬರಿ ನಡೆದಿರೋದು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಪಟ್ಟಣದ ಹೊರವಲಯದಲ್ಲಿರುವಂತಹ ಶರಣಬಸವೇಶ್ವರ ದೇವಸ್ಥಾನದಲ್ಲಿ. ಅಂದಹಾಗೆ ಇಲ್ಲಿ ದೇವಸ್ಥಾನಕ್ಕೆ ಕನ್ನ ಹಾಕಿದ್ದು ಇಬ್ಬರು ಖತರ್ನಾಕ್ ಕಳ್ಳರನ್ನ ಚಿತ್ತಾಪುರ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಈತನ ಹೆಸರು ರಾಜು ಮತ್ತು ಸಾಬಣ್ಣ ಅಂತ. ಇವರೇ ಈ ದೇವಸ್ಥಾನಗಳ ಕಳ್ಳತನದ ಆರೋಪಿಗಳು. ಚಿತ್ತಾಪುರ ತಾಲೂಕಿನ ಇಂಗನಾಳ್ ಗ್ರಾಮದ ರಾಜು ಮತ್ತು ಸಾಬಣ್ಣ ಇಬ್ಬರು ಕೂಡ ದೇವಸ್ಥಾನಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಕಳ್ಳತನ ಮಾಡುತ್ತಿದ್ರು. ದೇವಸ್ಥಾನ ಕಳ್ಳತನ ಕೇಸಿನಲ್ಲಿ ಜೈಲಿಗೆ ಹೋಗಿ ಜಾಮೀನಿನ ಮೇಲೆ ಹೊರಬಂದಿದ್ರು. ಹೊರಬಂದ ಬಳಿಕ ಕೋರ್ಟ್ ಕೇಸ್ಗೆ ಅಂತ ಚಿತ್ತಾಪುರದ ನ್ಯಾಯಾಲಯಕ್ಕೆ ಹಾಜರಾಗಿ ಕೋರ್ಟ್ ಕೆಲಸ ಮುಗಿಸಿಕೊಂಡು ವಾಪಸ್ ಹೋಗುವಾಗ ಸುಮ್ಮನೆ ಹೋಗದೆ ಕೋರ್ಟ್ ಹಿಂಭಾಗದಲ್ಲಿನ ದೇವಸ್ಥಾನಕ್ಕೆ ಕಣ್ಣು ಹಾಕಿ ಎಸ್ಕೇಪ್ ಆಗಿದ್ರು. ದೇವಸ್ಥಾನದ ಆಡಳಿತ ಮಂಡಳಿ ನೀಡಿದ ದೂರಿನ ಮೇಲೆ ಮತ್ತೆ ಇದೀಗ ಚಿತ್ತಾಪುರ ಪೊಲೀಸರು ರಾಜು ಮತ್ತು ಸಾಬಣ್ಣ ಇಬ್ಬರನ್ನು ಕೂಡ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಇದರಲ್ಲಿನೂ ಒಂದು ಟೆಂಪಲ್ ಥೆಫ್ಟ್ ಕಳ್ಳತನ ಪ್ರಕರಣ ದಾಖಲಾಗಿದೆ. ಸೊ ಪ್ಯೂರ್ಲಿ ನಮಗೆ ಟೆಕ್ನಿಕಲ್ ಡೇಟಾ ಇಂದನೇ ನಾವು ಇವರು 3 ಜನ ಆರೋಪಿನ ಅರೆಸ್ಟ್ ಮಾಡಲಾಗಿದೆ. ಟೋಟಲ್ ನಮಗೆ ಒಟ್ಟಾರೆ 3 ಟೆಂಪಲ್ ಅಫೆನ್ಸಸ್. ದೋ ಅಮೌಂಟ್ ಕಡಿಮೆ ಆಗಿರ್ಬೋದು, ಬೇಕಾದ್ರೆ ಹುಂಡಿಯಲ್ಲಿರುವ ಅಮೌಂಟ್ ಕಡಿಮೆ ಆಗಿರ್ಬೋದು, ಬಟ್ ಇವರ ಪ್ರವೃತ್ತಿ ಏನಂದ್ರೆ ಟೆಂಪಲ್ ಸೀರೀಸ್ ಆಗಿ ಟೆಂಪಲ್ಸ್ ಅಟೆಂಪ್ಟ್ ಮಾಡೋದು, ಕಳ್ತನ ಮಾಡೋದು ಇಂಥವೆಲ್ಲ ಪ್ರವೃತ್ತಿ ಹೊಂದಿದ್ದಾರೆ. ಬಟ್ ಇವರ ಮೇಲೆ ಹಿಂದೆನೂ ಟೆಂಪಲ್ ಕೇಸಸ್ ಇದೆ. ಈ ಇಬ್ಬರ ಬಂಧನದಿಂದ ಒಟ್ಟು 6 ದೇವಸ್ಥಾನ ಕಳ್ಳತನ ಪ್ರಕರಣಗಳು ಬಯಲಾಗಿವೆ. ಅಲ್ಲದೆ ಬಂಧಿತರಿಂದ ಸದ್ಯ 10,000 ರೂಪಾಯಿ ಹಣವನ್ನ ಪೊಲೀಸರು ರಿಕವರಿ ಮಾಡಿದ್ದಾರೆ. ಓಂ ಪ್ರಕಾಶ್ ಹೆಚ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಅವರಿಬ್ರು ದೇವಸ್ಥಾನಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಾ ಇದ್ರು. ದೇಗುಲದ ಕಳ್ಳತನ ಕೇಸ್ನಲ್ಲಿ ಅರೆಸ್ಟ್ ಆಗಿ ಜೈಲಿಗೆ ಹೋದ್ರೂ ಕೂಡ ತಮ್ಮ ಚಾಳಿಯನ್ನ ಮಾತ್ರ ಬಿಟ್ಟಿರಲಿಲ್ಲ. ಜಾಮೀನಿನ ಮೇಲೆ ಹೊರಬರ್ತಾ ಇದ್ದ ಹಾಗೇನೆ ಮತ್ತದೇ ಕೆಲಸ ಮಾಡಿದ್ದಾರೆ. ಕೋರ್ಟ್ ಖರ್ಚು ವೆಚ್ಚಕ್ಕಾಗಿ ಕಳ್ಳತನ, ದೇಗುಲ ಟಾರ್ಗೆಟ್ ಮಾಡಿ ರಾಬರಿ. ಈ ಸಿಸಿಟಿವಿ ದೃಶ್ಯಗಳನ್ನ ಒಂದು ಸಾರಿ ಸರಿಯಾಗಿ ನೋಡಿ. ರಾತ್ರಿ ಹೊತ್ತಿನಲ್ಲಿ ಕೈಯಲ್ಲಿ ರಾಡ್ ಹಿಡಿದುಕೊಂಡು ದೇವಸ್ಥಾನಕ್ಕೆ ಎಂಟ್ರಿ ಕೊಡೋ ಖತರ್ನಾಕ್. ಈ ಕಳ್ಳ ಕ್ಷಣಾರ್ಧದಲ್ಲಿ ದೇವಸ್ಥಾನದ ಬಾಗಿಲು ಮುರಿದು ಒಳಗಡೆ ಹೋಗಿ ಹುಂಡಿ ಹೊಡೆದು ಹಣ ದೋಚಿಕೊಂಡು ಎಸ್ಕೇಪ್ ಆಗ್ತಾನೆ. ಇನ್ನು ಈತ ದೇವಸ್ಥಾನದ ಒಳಗಡೆ ಕಳ್ಳತನ ಮಾಡೋದಕ್ಕೆ ಹೋದ್ರೆ ಹೊರಗಡೆ ಮತ್ತೊಬ್ಬ ಯಾರಾದರೂ ಬರ್ತಾರಾ ಅಂತ ವಾಚ್ ಮಾಡ್ತಿರ್ತಾನೆ. ಈ ರಾಬರಿ ನಡೆದಿರೋದು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಪಟ್ಟಣದ ಹೊರವಲಯದಲ್ಲಿರುವಂತಹ ಶರಣಬಸವೇಶ್ವರ ದೇವಸ್ಥಾನದಲ್ಲಿ. ಅಂದಹಾಗೆ ಇಲ್ಲಿ ದೇವಸ್ಥಾನಕ್ಕೆ ಕನ್ನ ಹಾಕಿದ್ದು ಇಬ್ಬರು ಖತರ್ನಾಕ್ ಕಳ್ಳರನ್ನ ಚಿತ್ತಾಪುರ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಈತನ ಹೆಸರು ರಾಜು ಮತ್ತು ಸಾಬಣ್ಣ ಅಂತ. ಇವರೇ ಈ ದೇವಸ್ಥಾನಗಳ ಕಳ್ಳತನದ ಆರೋಪಿಗಳು. ಚಿತ್ತಾಪುರ ತಾಲೂಕಿನ ಇಂಗನಾಳ್ ಗ್ರಾಮದ ರಾಜು ಮತ್ತು ಸಾಬಣ್ಣ ಇಬ್ಬರು ಕೂಡ ದೇವಸ್ಥಾನಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಕಳ್ಳತನ ಮಾಡುತ್ತಿದ್ರು. ದೇವಸ್ಥಾನ ಕಳ್ಳತನ ಕೇಸಿನಲ್ಲಿ ಜೈಲಿಗೆ ಹೋಗಿ ಜಾಮೀನಿನ ಮೇಲೆ ಹೊರಬಂದಿದ್ರು. ಹೊರಬಂದ ಬಳಿಕ ಕೋರ್ಟ್ ಕೇಸ್ಗೆ ಅಂತ ಚಿತ್ತಾಪುರದ ನ್ಯಾಯಾಲಯಕ್ಕೆ ಹಾಜರಾಗಿ ಕೋರ್ಟ್ ಕೆಲಸ ಮುಗಿಸಿಕೊಂಡು ವಾಪಸ್ ಹೋಗುವಾಗ ಸುಮ್ಮನೆ ಹೋಗದೆ ಕೋರ್ಟ್ ಹಿಂಭಾಗದಲ್ಲಿನ ದೇವಸ್ಥಾನಕ್ಕೆ ಕಣ್ಣು ಹಾಕಿ ಎಸ್ಕೇಪ್ ಆಗಿದ್ರು. ದೇವಸ್ಥಾನದ ಆಡಳಿತ ಮಂಡಳಿ ನೀಡಿದ ದೂರಿನ ಮೇಲೆ ಮತ್ತೆ ಇದೀಗ ಚಿತ್ತಾಪುರ ಪೊಲೀಸರು ರಾಜು ಮತ್ತು ಸಾಬಣ್ಣ ಇಬ್ಬರನ್ನು ಕೂಡ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಇದರಲ್ಲಿನೂ ಒಂದು ಟೆಂಪಲ್ ಥೆಫ್ಟ್ ಕಳ್ಳತನ ಪ್ರಕರಣ ದಾಖಲಾಗಿದೆ. ಸೊ ಪ್ಯೂರ್ಲಿ ನಮಗೆ ಟೆಕ್ನಿಕಲ್ ಡೇಟಾ ಇಂದನೇ ನಾವು ಇವರು 3 ಜನ ಆರೋಪಿನ ಅರೆಸ್ಟ್ ಮಾಡಲಾಗಿದೆ. ಟೋಟಲ್
ನಮಗೆ ಒಟ್ಟಾರೆ 3 ಟೆಂಪಲ್ ಅಫೆನ್ಸಸ್ ದೋ ಅಮೌಂಟ್ ಕಡಿಮೆ ಆಗಿರ್ಬೋದು, ಬೇಕಾದ್ರೆ ಹುಂಡಿಯಲ್ಲಿರುವ ಅಮೌಂಟ್ ಕಡಿಮೆ ಆಗಿರ್ಬೋದು. ಬಟ್ ಇವರ ಪ್ರವೃತ್ತಿ ಏನಂದ್ರೆ ಟೆಂಪಲ್ ಸೀರೀಸ್ ಆಗಿ ಟೆಂಪಲ್ಸ್ ಅಟೆಂಪ್ಟ್ ಮಾಡೋದು, ಕಳ್ತನ ಮಾಡೋದು ಇಂಥವೆಲ್ಲ ಪ್ರವೃತ್ತಿ ಹೊಂದಿದ್ದಾರೆ. ಬಟ್ ಇವರ ಮೇಲೆ ಹಿಂದೆನೂ ಟೆಂಪಲ್ ಕೇಸಸ್ ಇದೆ. ಈ ಇಬ್ಬರ ಬಂಧನದಿಂದ ಒಟ್ಟು 6 ದೇವಸ್ಥಾನ ಕಳ್ಳತನ ಪ್ರಕರಣಗಳು ಬಯಲಾಗಿವೆ. ಅಲ್ಲದೆ ಬಂಧಿತರಿಂದ ಸದ್ಯ 10,000 ರೂಪಾಯಿ ಹಣವನ್ನ ಪೊಲೀಸರು ರಿಕವರಿ ಮಾಡಿದ್ದಾರೆ. ಓಂ ಪ್ರಕಾಶ್ ಹೆಚ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಅವರಿಬ್ರು ದೇವಸ್ಥಾನಗಳನ್ನೇ ಟಾರ್ಗೆಟ್ ಮಾಡಿ ಕಳ್ತನ ಮಾಡ್ತಾ ಇದ್ರು. ದೇಗುಲದ ಕಳ್ಳತನ ಕೇಸ್ನಲ್ಲಿ ಅರೆಸ್ಟ್ ಆಗಿ ಜೈಲಿಗೆ ಹೋದ್ರೂ ಕೂಡ ತಮ್ಮ ಚಾಳಿಯನ್ನ ಮಾತ್ರ ಬಿಟ್ಟಿರಲಿಲ್ಲ. ಜಾಮೀನಿನ ಮೇಲೆ ಹೊರಬರ್ತಾ ಇದ್ದ ಹಾಗೇನೆ